ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್. ಈ ವಾರದ ಕಳಪೆ ಪಟ್ಟ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಿದೆ. ಇದನ್ನ ಈ ವಾರದ ಕ್ಯಾಪ್ಟನ್ ಆಗಿರುವ ರಘು ಅವರು ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಕಳಪೆ ಪಟ್ಟ ಎನ್ನುವಂತೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆದರೆ ಕಳಪೆ ಪಟ್ಟ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಿರೋದಂತೂ ನಿಜ. ಆದರೆ ರಘು ಅವರ ಒಬ್ಬರ ನಿರ್ಧಾರದಿಂದ ಕಳಪೆ ಪಟ್ಟ ಸಿಕ್ಕಿದೆಯಾ, ಇಲ್ಲ ಮನೆಯವರೆಲ್ಲ ಸೇರಿ ಅಶ್ವಿನಿ ಗೌಡ ಅವರಿಗೆ ಕಳಪೆ ಪಟ್ಟ ಕೊಟ್ಟಿದ್ದಾರಾ ಅಂತ ಇವತ್ತಿನ ಎಪಿಸೋಡಲ್ಲಿ ನಮಗೆ ತಿಳಿಯಲಿದೆ. ಯಾಕಂದರೆ ಈ ಪ್ರೋಮೋದಲ್ಲಿ ರಘು ಅವರು ಒಬ್ಬರೇ ಕಳಪೆ ಪಟ್ಟ ಅಶ್ವಿನಿ ಗೌಡ ಅವರಿಗೆ ಕೊಟ್ಟಂತೆ ಕಾಣುತ್ತಿದೆ. ಇನ್ನು ಕಳಪೆ ಪಟ್ಟ ಸಿಕ್ಕಿದಾದ್ಮೇಲೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯ ರೂಲ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಯಾವ ವ್ಯಕ್ತಿಗೆ ಕಳಪೆ ಪಟ್ಟ ಸಿಕ್ಕಿರುತ್ತೆ ಆ ವ್ಯಕ್ತಿ ಆ ದಿನದ ಅಡುಗೆಗೆ ಬೇಕಾಗಿರುವ ಎಲ್ಲ ತರಕಾರಿಗಳನ್ನು ಅವರೇ ಕಟ್ ಮಾಡಬೇಕು, ಬೇರೆ ಯಾವ ಸ್ಪರ್ಧಿಯೂ ಕಟ್ ಮಾಡೋಂಗಿಲ್ಲ. ಆದರೆ ಅಶ್ವಿನಿ ಗೌಡ ಅವರು ನಾನು ಕಟ್ ಮಾಡಲ್ಲ, ನನಗೆ ಇಷ್ಟ ಬಂದಾಗ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಬಿಗ್ ಬಾಸ್ ಮನೆ ಎಲ್ಲ ಸ್ಪರ್ಧಿಗಳಿಗೂ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಿದ್ದು ಇವರೇನೇನೆ. ಇವತ್ತು ರೂಲ್ಸ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ರೂಲ್ಸ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಏನು ಹೇಳೋಣ, ಇದಕ್ಕೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.